ಶಾಸ್ತ್ರಿಗಳೇ, ಅಮ್ಮ, ನನ್ನ ಹತ್ರ ಯಾಕೆ ಭೇಟಿ ಆಗ್ಬೇಕು? ನನ್ನ ಹತ್ರ ಏನ್ ಮಾತಾಡ್ಬೇಕು ಅನ್ಕೊಂಡಿದ್ದೀರಮ್ಮ? ಅವತ್ತು ನಿಮ್ ಕುಟುಂಬನ ಸಜೀವ ದಹನ ಮಾಡಿದ್ರು. ಉಳ್ದಿದ್ದು ಮಾತ್ರ ನೀವೊಬ್ರೆ. ಅಷ್ಟಕ್ಕೂ ಅಲ್ಲಿ ಏನ್ ನಡೀತು ಅಂತ ಹೇಳಿ. ನನಗೆ ಕೂಡ ಗೊತ್ತಿಲ್ಲಮ್ಮ. ಸಡನ್ ಆಗಿ ಅವರು ನಮ್ಮ ಮನೆಗೆ ಬಂದ್ಬಿಟ್ರು. ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದಂತ ನನ್ನ ತಂದೆಗೆ ದುಡ್ಡಿನ ಆಸೆ ತೋರಿಸಿ ದೇವಸ್ಥಾನನ ಶಾಶ್ವತವಾಗಿ ಬಿಟ್ಬಿಡಿ ಅಂತ ಹೇಳಿದ್ರು. ನಮ್ಮ ತಂದೆ ಆಗೋದಿಲ್ಲ ಅಂತ ಹೇಳಿದ್ರಮ್ಮ. ಅವರು ಹೆದರಿಸಿದ್ರು. ನಮ್ಮ ತಂದೆ ಒಪ್ಕೊಂಡ್ರಮ್ಮ. ಯಾಕೆ ಕ್ಲೋಸ್ ಮಾಡ್ಬೇಕು ಅನ್ಕೊಂಡ್ರು? ನಿಜವಾಗ್ಲೂ ಗೊತ್ತಿಲ್ಲಮ್ಮ. ಅಲ್ಲಿರೋರ್ಗೆ ಬೇಕಾಗಿರೋದು ಏನೋ ಇದೆ ಅನ್ನೋದು ನನಗೆ ಗೊತ್ತಾಯ್ತಮ್ಮ. ಅವ್ರ ದಾರಿಗೆ ನಾವು ಅಡ್ಡ ಆಗಿದ್ದೀವಿ ಅನ್ನೋದು ಸ್ವಲ್ಪ ಕೂಡ ನಮಗೆ ಆಲೋಚನೆನೂ ಇಲ್ಲದೆ ಆವತ್ತಿನ ರಾತ್ರಿ ಭೂಪತಿರಾವು, ಆ ವಾಸುದೇವ್ ಕಡೆಯವರೆಲ್ಲ ಬಂದು ನನ್ನ ತಾಯಿನ, ನನ್ನ ತಂದೆನ ನನ್ನ ಕಣ್ಣು ಮುಂದೆನೆ ಸುಟ್ಟು ಹಾಕ್ಬಿಟ್ರಮ್ಮ. ಅಯ್ಯೋ, ಕ್ಷಮಿಸ್ಬಿಡಿ. ನಾನಂತೂ ಪ್ರಾಣ ಭಯದಿಂದ ಹೊರಟು ಹೋಗ್ಬಿಟ್ಟಮ್ಮ. ನಾನು ಬದುಕಿದ್ದೀನಿ ಅನ್ನೋದು ಅವ್ರಿಗೆ ಏನಾದ್ರೂ ಗೊತ್ತಾದ್ರೆ ನನ್ನ ಬದುಕೋದಕ್ಕೆ ಬಿಡೋದಿಲ್ಲ ಅಂತ ಅದಕ್ಕೇನೆ ವೇಷ ಭಾಷೆನ ಬದಲಾಯಿಸ್ಕೊಂಡು ರಹಸ್ಯವಾಗಿ ಬದುಕ್ತಾ ಇದ್ದೀನಮ್ಮ. ಅವರು ನರರೂಪ ರಾಕ್ಷಸರು. ತುಂಬಾ ಜನರನ್ನ ಬಲಿ ತಗೊಂಡಿದ್ದಾರೆ. ಅವ್ರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನನಗೂ ಅನುಮಾನ ಬಂದು ಒಂದಿನ ನಾನು ದೇವಸ್ಥಾನದ ಒಳಗಡೆ ಹೋಗಿ ನೋಡಿದ್ರೆ ಯಾರೋ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಅರ್ಥ ಆಗೋಯ್ತು. ಅಲ್ಲಿ ನಂಗೆ ಈ ತಾಮ್ರದ ಪತ್ರ ಸಿಕ್ತು. ಇದಿವಾಗ ನನಗೆ ಅರ್ಥ ಆಗ್ತಾ ಇಲ್ಲ. ಇದರಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕು ಅಂತ ಒಬ್ರು ಶಾಸ್ತ್ರಿಗಳನ್ನ ಭೇಟಿ ಮಾಡಿದಾಗ ಅವರನ್ನು ಕೂಡ ಇವ್ರು ಸಾಯಿಸೇ ಬಿಟ್ರು. ನಿಮ್ಗೆ ಇದ್ರ ಬಗ್ಗೆ ಏನಾದ್ರೂ ಗೊತ್ತಾ? ಹೌದಮ್ಮ, ಇದೇ ರೀತಿದೆ. ನಮ್ಮ ತಂದೆಯವ್ರ ಹತ್ರನೂ ಇತ್ತು. ಹೌದಾ? ಇವಾಗ ಅದೆಲ್ಲಿದೆ? ನಮ್ಮ ಮನೇಲಿ ಇದೆಯಮ್ಮ. ಪ್ಲೀಸ್, ನನ್ಗದ್ ಬೇಕು. ಅದ್ರಲ್ಲೂ ಕೂಡ ಏನೋ ಒಂದು ಇನ್ಫಾರ್ಮೇಶನ್ ಇರೋ ಅವಕಾಶ ಇರುತ್ತೆ ಅಲ್ವಾ? ನಂಗದನ್ನ ಕೊಡ್ತೀರಾ? ನೀವಿಲ್ಲೇ ಇರಿ, ನಾನು ತಗೊಂಡ್ ಬರ್ತೇನೆ. ಸರಿ.